ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನಾವಿವತ್ತು ಡಿಸ್ಕಸ್ ಮಾಡಕ್ ಹೋಗ್ತಿರೋ ವಿಷಯ, ಸಾಧಾರಣವಾಗಿ ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ಹೆಸರೇನು, ನಿಮ್ಮ ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದಾಗ ಕೆಲವರಿಗೆ 60-65 ಸರ್ ಅಂತ ಹೇಳ್ತಾರೆ. ಮಖ ನೋಡಿದಾಗ ಅವರು 60 ಕಾಣಿಸಲ್ಲ, 40-45 ರೇಂಜಲ್ಲಿ ಕಾಣ್ತಾರೆ, ಸ್ವಲ್ಪ ಯೂತ್ಫುಲ್ ಆಗಿ ಕಾಣಿಸ್ತಾರೆ. ಇನ್ ಕೆಲವರು ಏಜ್ ಕೇಳಿದಾಗ ನನಗೆ 30-35 ಅಂತ ಹೇಳ್ತಾರೆ. ಆದ್ರೆ ಸರಿಯಾಗಿ ನೋಡಕ್ ಹೋದ್ರೆ ಅವ್ರಿಗೊಂದು 40-45 ತರ ವಯಸ್ಸಾಗ್ಬಿಟ್ಟಿದೀನೋ ಅಂತ ಶುರು ಆಗುತ್ತೆ. ಸೊ ಕೆಲವರಲ್ಲಿ ಈ ಚರ್ಮದ ಆರೋಗ್ಯದಿಂದ ಅವರು ಯೂತ್ಫುಲ್ ಆಗಿ ಕಾಣಿಸ್ತಾರೋ, ಅಥವಾ ಅವರೊಂದು ಮೆಂಟಲ್ ಆಟಿಟ್ಯೂಡ್ ಇಂದ ತುಂಬಾ ಹೆಲ್ತಿಯಾಗಿ ಅಥವಾ ಯಂಗ್ ಆಗಿ ಕಾಣಿಸ್ತಾರೋ, ಅಥವಾ ಅವ್ರ ಪೋಸ್ಚರ್, ನಡೆಯುವಂತ ವಿಧಾನ, ಅವ್ರ ಆಕ್ಟಿವಿಟೀಸು, ಅವ್ರ ಚುರುಕ್ತನ ನೋಡ್ಬಿಟ್ಟು ನಾವು ಆಕ್ಟಿವಿಟೀಸ್ ಮಾಡೋದು, ಅಳಿಯೋದು, ಮಾನದಂಡಗಳು ಬೇರೆ ಬೇರೆ ಇದೆ. ಆದ್ರೆ ನಾನು ಇವತ್ತು ಇಲ್ಲಿ ಡಿಸ್ಕಸ್ ಮಾಡಕ್ ಹೋಗ್ತಾ ಇರೋಂಥ ವಿಷಯ, ನಮ್ಮ ಚರ್ಮ ಯೂತ್ಫುಲ್ ಆಗಿ, ಯಂಗ್ ಆಗಿ, ಯೌವನ ತಾರುಣ್ಯ ಭರಿತವಾಗಿ ಸೇರಿರ್ಬೇಕು ಅಂತ ಹೇಳಿದ್ರೆ ನಾವು ಏನನ್ನ ಮಾಡಬೇಕು, ಅದಕ್ಕೆ ಯಾವ ಮಾನದಂಡಗಳಿದೆ, ನಾವು ಯೂಸ್ ಮಾಡುವಂತ ಸೋಪ್ಗಳು, ಕ್ರೀಮ್ಗಳು, ಶಾಂಪುಗಳು, ಆಯಿಲ್ಗಳು, ಈ ತರ ಒಂದು ಇದರಿಂದ ನಮ್ಮ ಚರ್ಮವನ್ನ ಕಾಪಾಡ್ಕೊಳಕ್ ಸಾಧ್ಯನಾ? ಕೇವಲ ಅದೊಂದೇ ಸಾಕ, ಅಥವಾ ಅದ್ರ ಜೊತೆ ನಮ್ಮ ಬೇರೆ ಬೇರೆ ಏನು ಕಾರಣಗಳು ಇರ್ತವೆ ನಮ್ಮ ಒಂದು ಈ ಚರ್ಮವನ್ನ ಯೂತ್ಫುಲ್ ಆಗಿ ಇಟ್ಕೊಳ್ಳಿಕ್ಕೆ ಅನ್ನೋದ್ರ ಬಗ್ಗೆ ಒಂದು ಸೈಂಟಿಫಿಕ್ ಎವ್ಯಾಲ್ಯೂಷನ್ ಒಂದಿಗೆ ನಾನು ಡಿಸ್ಕಸ್ ಮಾಡಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನಾನು ಇವತ್ತು ಹೇಳ್ತಾ ಇರೋಂಥ ವಿಷಯ ನೀವು ಸಾಧಾರಣವಾಗಿ ಸುಮಾರು ಜನ ಕೇಳ್ತೀರಾ, ಆದ್ರೆ ನೀವೊಂದು ಇದರಿಂದ ಒಂದು ಸೈನ್ಸ್ ನ ಅರ್ಥ ಮಾಡ್ಕೊಳ್ಳೋ ತನಕ ನೀವು ನಿಮ್ಮ ಚರ್ಮವನ್ನ ಯೂತ್ಫುಲ್ ಆಗಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆಲ್ರೆಡಿ ನೋಡಿ, ಏಜ್ ಆಗ್ತಾ ಇದ್ದಂಗೆ ಸಾಮಾನ್ಯವಾಗಿ ನೆರಿಗೆಗಳು ಕಾಣಿಸ್ಕೊಳ್ತವೆ, ಮುಖಗಳು ಸುಗ್ಗುಗಟ್ತಾ ಇರ್ತವೆ, ಸಣ್ಣ 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 ಕಲೆಗಳು, ಈ ಹಣೆ ಭಾಗದಲ್ಲಿ ಕೆಲವರಿಗೆ ಕಲೆಗಳಿದ್ರೆ, ಕೆಲವರು ಕುತ್ತಿಗೆ ಹಿಂಭಾಗದಲ್ಲಿ ಕಲೆ ಇರುತ್ತೆ, ಕೆಲವರು ಮುಖದಲ್ಲಿ ಅನ್ಈವನ್ ಸ್ಕಿನ್ ಟೋನ್ ಇರ್ತದೆ, ಕೆಲವ್ರದ್ದು ಚರ್ಮ ಮುಟ್ಟಿದಾಗ ಸ್ವಲ್ಪ ರಫ್ ಆಗಿರುತ್ತೆ, ಮುಂಚೆ ಇದ್ದಂತ ಯೂತ್ಫುಲ್ ಆಗಿದ್ದಂತ ಒಂದು ಮೃದುತ್ವ ಅಥವಾ ಕೋಮಲತೆ ಅದ್ರ ಇರಲ್ಲ, ಕಳ್ತಾ ಹೋಗ್ತದೆ. ಸಾಧಾರಣವಾಗಿ ಒಂದು 40ನೇ ವಯಸ್ಸು ಆಗ್ತಾ ಇದ್ದಂಗೆನೆ ಈ ಚರ್ಮದ ಆರೋಗ್ಯದ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ಕೊಳ್ಳೋಕೆ ಶುರು ಮಾಡ್ತೀವಿ ನಾವು, ಅಲ್ವಾ? ನೋಡಿ, ಈ 25ರಿಂದ 30ನೇ ವಯಸ್ಸು ತನಕ ಏನು ನಮ್ಮ ಚರ್ಮ ಇರುತ್ತೋ, ಆ ಚರ್ಮದಲ್ಲಿ ಇರುವಂತ ಏನು ಹೊಳಪು, ಕಾಂತಿ ಎಲ್ಲ ಇರುತ್ತೋ, ಒಂದು 30-35 ಆಗ್ತಾ ಇದ್ದಂಗೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಆದ್ರೆ ಕೆಲವ್ರಲ್ಲಿ ಅದು ಆಗಲ್ಲ. ತುಂಬಾ ವಯಸ್ಸಾದವರಲ್ಲೂ ಕೂಡ ತುಂಬಾ ಯೂತ್ಫುಲ್ ಆಗಿ ಕಾಣಿಸ್ತಾ ಶುರು ಮಾಡ್ತಾರೆ. ಅವ್ರಿಗೆ ಗೊತ್ತೇ ಆಗ್ತಿರಲ್ಲ. ಈಗ ನೋಡಿ, ತುಂಬಾ ಆಡ್ ನೋಡಿರ್ಬೋದು, ಮಮ್ಮಿ ಅಂತ ಓಡ್ ಬರೋದು, ಆದ್ರೆ ಸೋಪ್ ಮಾತ್ರ ಸಾಧ್ಯನಾ, ಅಥವಾ ಬೇರೆ ಏನಾದ್ರು ಇರುತ್ತಾ ಅದರಲ್ಲಿ? ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಸ್ನೇಹಿತರೆ, AGE ಇದಕ್ಕೆ ಒಂದು ಅಬ್ರಿವೇಟೆಡ್ ಫುಲ್ ಫಾರ್ಮ್ ಇದೆ, ಅಡ್ವಾನ್ಸ್ಡ್ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟು. ನೀವು ಸಮಯ ಸಿಕ್ಕಿದಾಗ ಇದನ್ನ ಗೂಗಲ್ ಮಾಡಿ ನೋಡಿ, ಇದ್ರ ಬಗ್ಗೆ ನೀವು ಡೀಪ್ ಆಗಿ ಹೇಳ್ಬೋದು. ಆದ್ರೆ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಮಾಡೋಣ ಅಂತಿದ್ದೀನಿ. ನೋಡಿ, ಅಡ್ವಾನ್ಸ್ಡ್ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್ಸ್ ಏನಿರುತ್ತೆ ನಮ್ಮ ದೇಹದಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ ಕಾಲಕ್ರಮೇಣ, ಅದಕ್ಕೆ ನಾವು ಏಜಿಂಗ್ ಅಂತ ಹೇಳ್ತೀವಿ. ಸೊ ಯಾವಾಗ ನಮ್ಮ ಅಡ್ವಾನ್ಸ್ಡ್ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್ಸ್ ನಮ್ಮ ರಕ್ತನಾಳಗಳಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೋ, ಅವಾಗ ನಮ್ಮ ರಕ್ತನಾಳಗಳನ್ನ ಸಣ್ಣದಾಗಿ ಅದನ್ನು ಹೊರಗಡೆಯಿಂದ ಒಂಥರ ಡ್ಯಾಮೇಜ್ ಮಾಡ್ತಾ ಬರ್ತವೆ. ನಮ್ಮ ಅಂಗಾಂಗಗಳಿಗೆ, ನಮ್ಮ ಚರ್ಮಕ್ಕೆ ಮತ್ತು ಪ್ರತಿಯೊಂದು ನಮ್ಮ ಜೀವಕೋಶಗಳಿಗೆ ಏನು ಸಪ್ಲೈ ಮಾಡುತ್ತೆ ರಕ್ತಗಳು, ಅದರಲ್ಲಿ ಸ್ವಲ್ಪ ಮೈಕ್ರೋ ಸರ್ಕ್ಯುಲೇಷನ್ ಅಲ್ಲಿ ಸಣ್ಣದಾಗಿ ಪ್ರಾಬ್ಲಮ್ಸ್ ಉಂಟಾಗಕ್ಕೆ ಶುರು ಆಗುತ್ತೆ. ಈಗ ಈ ಒಂದು ಪ್ರೋಸೆಸ್ಗೆ ನಾವು ಏಜಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಅಂಗಾಂಗಗಳು ವಯಸ್ಸಾಗ್ತಾ ಹೋಗ್ತವೆ. ಸೊ ಅಂತ ಹೇಳಿದ್ರೆ ಈ ಏಜಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗದೇನೆ 20ನೇ ವಯಸ್ಸಿಂದ, ಯಾವಾಗ ನಮ್ಮ ದೇಹದಲ್ಲಿ ಏಜ್ಗಳು ಅಂದ್ರೆ AGEಗಳು ಅಕ್ಯುಮುಲೇಟ್ ಆಗ್ತಾ ಹೋಗ್ತಾವೋ, ಶೇಖರಣೆ ಆಗ್ತಾ ಹೋಗ್ತಾವೋ, ಅಷ್ಟೇ ಬೇಗ ನಮ್ಮ ದೇಹದಲ್ಲಿ ಈ ಏಜಿಂಗ್ ಪ್ರೋಸೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕೆಲವ್ರಲ್ಲಿ ಈ ಏಜಿಂಗ್ ಪ್ರೋಸೆಸ್ ತುಂಬಾ ಸ್ಲೋ ಇರುತ್ತೆ, ಕೆಲವ್ರಲ್ಲಿ ಈ ಏಜಿಂಗ್ ಪ್ರೋಸೆಸ್ ಕಡಿಮೆ ಇರುತ್ತೆ. ಅದರಲ್ಲಿ ನಾವು ಮುಖ್ಯವಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಅಂತ ಹೇಳಿದ್ರೆ, ಈ ಏಜಿಂಗ್ ಪ್ರೋಸೆಸ್ ಆಗೋದೇ ನಾವು ತಿನ್ನುವಂತ ಆಹಾರಗಳಿಂದ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ತಿರ್ ಅಂತ ಹೇಳಿದ್ರೆ, ನಾವು ಕೆಟ್ಟ ಆಹಾರ ಕ್ರಮ ಅಥವಾ ಒಳ್ಳೆ ಆಹಾರ ಕ್ರಮದ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆಕ್ಚುಲಿ ನಾವು ತಿನ್ನುವಂತ ಆಹಾರದಲ್ಲಿ ಯಾವ್ಯಾವ ಅಂಶಗಳಿಂದ ನಮಗೆ ಎನರ್ಜಿ ಸಿಗಬೇಕೋ ಅದಕ್ಕಿಂತ ಅತಿ ಹೆಚ್ಚು ಸಿಗ್ತಾ ಹೋದ್ರೆ ಇದು ಶೇಖರಣೆ ಆಗ್ತಾ ಹೋಗ್ತವೆ. ಈ ಅಡ್ವಾನ್ಸ್ಡ್ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್ಸ್ ಮೇಜರ್ ಒಂದು ಕಾರಣ ಅಂತ ಹೇಳಿದ್ರೆ, ತುಂಬಾ ಹೆಚ್ಚು ಸಕ್ಕರೆ ಇರುವಂತ ಅಂಶ, ಮಧುರ ಆಗಿರುವಂತ ಆಹಾರಗಳು, ತುಂಬಾ ಧಾನ್ಯಗಳ ಇರುವಂತ ಆಹಾರಗಳು, ಇದನ್ನೆಲ್ಲ ತಿಂತ ಹೋದಾಗ ಈ AGEಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಈ ಡಯಾಬಿಟಿಸ್ ನೋಡಿ, ಸಡನ್ ಆಗಿ ಆಕ್ಚುಲಿ ಮಸಲ್ ಲಾಸ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ, ಸಡನ್ ಆಗಿ ಏಜ್ ಆದಂಗೆ ಶುರು ಮಾಡ್ತಾರೆ. ಚೆನ್ನಾಗಿರ್ತಾರೆ, ಒಳ್ಳೆ ಕೊಬ್ಬುಗಳು ಚೆನ್ನಾಗಿರ್ತಾರೆ, ದಷ್ಟಪುಷ್ಟವಾಗಿರ್ತಾರೆ. ಒಂದು ಸಲ ಶುಗರ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ 3ರಿಂದ 6 ತಿಂಗಳಲ್ಲಿ ಅವ್ರ ಬಾಡಿ ಫುಲ್ ವೀಕ್ ಆದಂಗೆ ಕಾಣುತ್ತೆ, ಮುಖದಲ್ಲಿ ಸುಕ್ಕಟ್ಟ ಶುರು ಆಗುತ್ತೆ, ಚರ್ಮ ಮಸಲ್ಸ್ ಅಲ್ಲೆಲ್ಲ ಇರುವಂತ ಒಂದು ಟೋನ್ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಈ ಹೈಪರ್ ಗ್ಲೈಸಿಮಿಯಾ ಈಸ್ ದ ಮೇಜರ್ ಕಾಸ್ ಆಫ್ AGE ಅಥವಾ ಅಡ್ವಾನ್ಸ್ಡ್ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್ಸ್. ಈ ಅಡ್ವಾನ್ಸ್ಡ್ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ರಕ್ತನಾಳಗಳನ್ನ ಸಣ್ಣದಾಗಿ ಡ್ಯಾಮೇಜ್ ಮಾಡ್ಬಿಟ್ಟು ಮೈಕ್ರೋ ಸರ್ಕ್ಯುಲೇಷನ್, ಸಣ್ಣ ರಕ್ತನಾಳಗಳಲ್ಲಿರುವಂತಹ ಸರ್ಕ್ಯುಲೇಷನ್ ಇಂಪೇರ್ ಮಾಡುತ್ತೆ. ನಮ್ಮ ಚರ್ಮಕ್ಕೆ ಕಡಿಮೆ ರಕ್ತದ ಸಂಚಾರ ಉಂಟಾಗುತ್ತೆ. ಯಾವಾಗ
ಈ ವ್ಯಾಸೋ ಕನ್ಸ್ಟ್ರಿಕ್ಷನ್ ಆಗುತ್ತೋ, ಅಂದ್ರೆ ಸಂಕುಚಿತವಾಗುತ್ತೋ ನಮ್ಮ ರಕ್ತನಾಳಗಳು, ಅವಾಗ ಈ ನಮ್ಮ ಚರ್ಮಕ್ಕೆ ಸರಿಯಾದ ಆಕ್ಸಿಜನ್ ಆಗ್ಲಿ, ಗ್ಲೂಕೋಸ್ ಆಗ್ಲಿ, ಪೌಷ್ಟಿಕಾಂಶಗಳಾಗ್ಲಿ, ವೈಟಮಿನ್ ಎ ಆಗ್ಲಿ, ಸಿ ಆಗ್ಲಿ ಸಿಗೋದಿಲ್ಲ. ಯಾವಾಗ ಇದು ಸಿಗ್ತಾ ಇಲ್ವೋ ಆ ಟೈಮಲ್ಲಿ ಈ ಚರ್ಮ ನಿಧಾನವಾಗಿ ನಾನು ಹೇಳ್ದಂಗೆ ಈ ರಿಂಕಲ್ಸ್ ಬರುವಂಥದ್ದು, ಸಣ್ಣ ಸಣ್ಣ ಕಪ್ಪುಗಳು ಉಂಟಾಗುವಂಥದ್ದು, ಈ ತರ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ AGE ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಈ ಪ್ರಾಡಕ್ಟ್ಸ್ ನಾವು ಹೆಚ್ಚು ಸೇವಿಸೋದನ್ನ ಅವಾಯ್ಡ್ ಮಾಡಬೇಕು ಮತ್ತು ಆಂಟಿ ಆಕ್ಸಿಡೆಂಟ್ಸ್ ತಗೋಬೇಕು. ನೋಡಿ, ಈಗ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇರೋದು ಒಂದು ವೆರಿ ಡೀಪ್ ಸೈಂಟಿಫಿಕ್ ಸ್ಟಡಿ. ನೋಡಿ, ROS ಅಥವಾ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್, ನೀವೆಲ್ಲ ಸುಮಾರು ಕೇಳಿರ್ಬೋದು. ಗ್ರೀನ್ ಟೀಲಿ ಆಂಟಿ ಆಕ್ಸಿಡೆಂಟ್ಸ್ ಇದೆಯಂತೆ, ವೈಟಮಿನ್ ಸಿ ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇದೆಯಂತೆ, ವೈಟಮಿನ್ ಎ ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇದೆಯಂತೆ ಅಂತ ಕೇಳ್ತೀರಾ. ಈ ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ಏನು, ನಮ್ಮ ದೇಹವನ್ನ ಏಜ್ ಆಗ್ಲಿಕ್ಕೆ ಈ ಆಂಟಿ ಆಕ್ಸಿಡೆಂಟ್ಸ್ ಯಾಕೆ ಬಿಡೋಲ್ಲ ಅನ್ನೋದ್ರ ಬಗ್ಗೆ ನಾನು ಡೀಪ್ ಆಗಿ ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಸ್ವಲ್ಪ ಗಮನಿಸಿ. ವೀಕ್ಷಕರೇ, ನಾವು ಬದುಕಿನಿಂದ ಹುಟ್ಟಿನಿಂದ ಸಾವು ತನಕನೂ ಕೂಡ ನಮ್ಮ ಜೀವಕೋಶಗಳು, ಟ್ರಿಲಿಯನ್ ಗಟ್ಟಲೆ ಜೀವಕೋಶಗಳು ನಮ್ಮ ದೇಹದಲ್ಲಿ ಇರುತ್ತೆ. ಈ ಪ್ರತಿಯೊಂದು ಜೀವಕೋಶಗಳಲ್ಲೂ ಕೂಡ ನಾವು ತಿಂದಂತ ಆಹಾರವನ್ನ ಡೈಜೆಷನ್ ಮಾಡಿಬಿಟ್ಟು ಅದನ್ನ ಎನರ್ಜಿ ATP ಆಗಿ ಕನ್ವರ್ಟ್ ಮಾಡೋದು ಒಂದು ಸೆಲ್, ಒಂದು ಜೀವಕೋಶಗಳಲ್ಲಿ ಮೈಟೋಕಾಂಡ್ರಿಯಾ ಅಂತ ಇರುತ್ತೆ. ಈ ಮೈಟೋಕಾಂಡ್ರಿಯಾದ ಒಳಗಡೆ ನಮ್ಮ ತಿಂದಂತ ಆಹಾರದಲ್ಲಿರುವಂತಹ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಅಥವಾ ಕೊಬ್ಬಿನ ಅಂಶ ಆಗಿರ್ಬೋದು, ಡೈಜೆಸ್ಟ್ ಆಗಿ ಎನರ್ಜಿ ಅಥವಾ ಊರ್ಜಾ ಅಂತ ನಾವೇನ್ ಹೇಳ್ತೀವಿ ಅದು ಸಿಗುತ್ತೆ. ಈಗ ಅದು ಏನಂತಾರೆ ಅಂದ್ರೆ ಒಂಥರ ಒಂದು ಬೆಂಕಿ ಹಚ್ಚಿ ಈಗ ಈ ಸೌದೆನ ಸುಟ್ಟಂಗೆ ಈ ಕಾರ್ಬೋಹೈಡ್ರೇಟ್ಸ್ ಆಗಲಿ ದಹನ ಕ್ರಿಯೆ ಅಂತ ಹೇಳ್ತೀವಿ ನಾವು. ಅದಕ್ಕೆ ಜೀರ್ಣ ಕ್ರಿಯೆಗೆ ನಾವು ಒಂದು ದಹನ ಕ್ರಿಯೆ, ಅಗ್ನಿ ಅಂತ ಹೇಳ್ತೀವಿ. ಅದೇ ರೀತಿ ಒಂದು ಅಗ್ನಿ ನಮ್ಮ ಪ್ರತಿಯೊಂದು ಜೀವಕೋಶಗಳಲ್ಲೂ ಕಣಕಣದಲ್ಲಿದೆ. ಅದು ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು, ಒಂದು ವೈರಸ್ ಆಗಿರ್ಬೋದು, ಒಂದು ಫಂಗಸ್ ಆಗಿರ್ಬೋದು, ಒಂದು ಗಿಡ ಮರ ಆಗಿರ್ಬೋದು, ಅಥವಾ ಎಲ್ಲಾ ಪ್ರಾಣಿಗಳಿಗೂ ಕೂಡ ಈ ಜೀವಕೋಶಗಳಲ್ಲಿ ಒಂದು ಎನರ್ಜಿನ ಪ್ರೊಡ್ಯೂಸ್ ಮಾಡುವಂತ ಒಂದು ಕೆಪಾಸಿಟಿ ಇದೆ. ಆ ಎನರ್ಜಿ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಹೆಂಗ್ ಇವಾಗ ಟ್ರೈನ್ ಅಲ್ಲಿ ಸ್ಟೀಮ್ ಇಂಜಿನಿಗೆ ಹಾಕ್ತೀರಾ, ಲಾಸ್ಟ್ಗೆ ಕೋಲ್ ಉಳಿಯುತ್ತೆ, ಸೌದೆ ಸುಟ್ಟಾಗ ಹೇಗೆ ಬೂದಿ ಆಗುತ್ತೆ, ಅದೇ ತರ ನಮ್ಮ ದೇಹದಲ್ಲೂ ಕೂಡ ಕಾರ್ಬೋಹೈಡ್ರೇಟ್ಸ್ ದಹನವಾದಾಗ ಅದೇ ತರ ಬೂದಿ ನಮ್ಮ ಪ್ರತಿಯೊಂದು ಜೀವಕೋಶಗಳಲ್ಲೂ ಉಳ್ಕೊಳ್ಳುತ್ತೆ. ಮತ್ತೆ ಒಂದು ವ್ಯವಸ್ಥೆ ಕೂಡ ಇದೆ, ಏನು ಅಂತ ಹೇಳಿದ್ರೆ, ನಾವು ಉಂಟು ಮಾಡಿರುವಂತ ನಮ್ಮ ಜೀವಕೋಶಗಳಲ್ಲೂ ಉಂಟು ಮಾಡಿರುವಂತ ತ್ಯಾಜ್ಯ ವಸ್ತುಗಳು ನಮ್ಮ ಸೆಲ್ಸ್ ನಿಂದ, ಜೀವಕೋಶಗಳಿಂದ ಹೊರಗಡೆ ಹೋಗ್ಬಿಟ್ಟು ಅದು ನಮ್ಮ ಎಕ್ಸ್ಕ್ರೀಷನ್ ಪ್ರೋಸೆಸ್ ಮುಖಾಂತರ ಹೊರಗೆ ಹೋಗ್ಬೇಕು ಅಲ್ವಾ. ಈಗ ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಿಂದ ತ್ಯಾಜ್ಯ ವಸ್ತು ಸಂಗ್ರಹಣೆ ಆಗ್ತಾ ಇರುತ್ತೆ, ತ್ಯಾಜ್ಯ ವಸ್ತುಗಳು ಶೇಖರಿಸ್ತಾ ಹೋಗ್ತೀರಾ. ದಿನ ಬೆಳಿಗ್ಗೆ ಒಂದು ಗಾಡಿ ಬರುತ್ತೆ ನಗರಸಭೆಯಿಂದ, ಅದು ನಿಮ್ಮ ತ್ಯಾಜ್ಯ ವಸ್ತುಗಳನ್ನ ತಗೊಂಡು ಹೋಗ್ಬಿಟ್ಟು ಒಂದು ಒಳ್ಳೆ ಕಡೆ ಡಂಪ್ ಮಾಡ್ಬಿಟ್ಟು ಅದನ್ನ ಸಂಸ್ಕರಣೆ ಮಾಡ್ಬಿಟ್ಟು ಅದನ್ನ ಮಾಡ್ತಾರೆ, ರಿಫಿಲಿಂಗ್ ಮಾಡ್ತಾರೆ. ಅದೇ ಈ ಗಾಡಿ ಬರೋದು ಒಂದು 5, 6, 7 ದಿನ ಲೇಟ್ ಆದ್ರೆ ಏನಾಗುತ್ತೆ, ಮನೇಲೇ ಶೇಖರಣೆ ಆಗ್ತಾ ಹೋಗುತ್ತೆ. ಈ ಶೇಖರಣೆ ಆಗುವಂತ ವಸ್ತುಗಳು ನಮ್ಮ ಜೀವಕೋಶಗಳು ಅದೇ ರೀತಿ ಸರಿಯಾಗಿ ಒಂದು ಸಂಸ್ಕರಣಾ ಒಂದು ಘಟಕ ಸರಿಯಾಗಿ ಕೆಲಸ ಮಾಡ್ದಲೇ ಇದ್ರೆ ಅದೇ ತ್ಯಾಜ್ಯ ವಸ್ತುಗಳು ಶೇಖರಣೆ ಆಗಿ ಜಾಸ್ತಿ ಆಗಿ ಆಕ್ಸಿಡೆಂಟ್ಸ್ ಆಗುತ್ತೆ, ಅಂದ್ರೆ ಆಕ್ಸಿಡೇಷನ್ ಪ್ರೋಸೆಸ್ ಆಗುತ್ತೆ. ಅವಾಗ ಆಕ್ಸಿಡೆಂಟ್ಸ್ ಆಗಿದ್ದು ನಮ್ಮ ಚರ್ಮವನ್ನ, ನಮ್ಮ ಅಂಗಾಂಗಗಳನ್ನ, ನಮ್ಮ ನರಗಳನ್ನ ಸ್ವಲ್ಪ ದುರ್ಬಲಗೊಳಿಸ್ತಾ ಬರ್ತವೆ, ಅಲ್ಲಿ ಏಜಿಂಗ್ ಆಗ್ತಾ ಬರುತ್ತೆ. ಸೊ ಒಂದು ಮುಖ್ಯವಾದ ಕಾರಣ ಏಜಿಂಗ್ ಆಗ್ಲಿಕ್ಕೆ ಅಂತ ಹೇಳಿದ್ರೆ ಈ ತ್ಯಾಜ್ಯ ವಸ್ತುಗಳ ನಿರ್ವಹಣೆಯಲ್ಲಿ ಸರಿಯಾಗಿರುವಂತ ಒಂದು ಬದಲಾವಣೆ. ಅದೇ ಈ ಆಂಟಿ ಆಕ್ಸಿಡೆಂಟ್ಸ್ ಕೆಲಸ ಏನು ಅಂತ ಹೇಳಿದ್ರೆ, ಈ ನಮ್ಮ ದೇಹದಲ್ಲಿ ಉಂಟಾಗಿರುವಂತ ಈ ತ್ಯಾಜ್ಯ ವಸ್ತುಗಳನ್ನ ಸಂಪೂರ್ಣವಾಗಿ ಕಿತ್ತುಬಿಟ್ಟು ದೇಹದಿಂದ ಹೊರಗೆ ಕಳಿಸುವಂತ ಕೆಲಸವನ್ನ ಮಾಡೋದೇ ಈ ಆಂಟಿ ಆಕ್ಸಿಡೆಂಟ್ಗಳು. ಸೊ ಹಾಗಾಗಿ ಈ ಆಂಟಿ ಆಕ್ಸಿಡೆಂಟ್ಸ್ ನ ಒಂದು ವ್ಯವಸ್ಥೆ ಸರಿಯಾದ ಒಂದು ನಮ್ಮ ಆಹಾರ ಕ್ರಮದಲ್ಲಿ ಇದ್ದಾಗ ನಮ್ಮ ಚರ್ಮ ಆಗ್ಲಿ, ನಮ್ಮ ಅಂಗಾಂಗಗಳಾಗ್ಲಿ ಏಜ್ ಆಗಲ್ಲ. ಈ ಆಂಟಿ ಆಕ್ಸಿಡೆಂಟ್ ಗಳನ್ನ ಜಾಸ್ತಿ ಹೇಗ್ ಮಾಡ್ಕೊಳ್ಳೋದು, ಜೊತೆಗೆ ನಮ್ಮ ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸೀಸ್ ನಮ್ಮ ರಕ್ತದಲ್ಲಿ, ನಮ್ಮ ಜೀವಕೋಶಗಳಲ್ಲಿ ಏನು ಶೇಖರಣೆ ಆಗ್ತಾ ಇದೆ, ಡ್ಯಾಮೇಜ್ ಮಾಡ್ತಾ ಇದೆ, ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನಾನು ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ನೇಹಿತರೆ, ನಮ್ಮ ಆಹಾರದಲ್ಲಿ ಸುಮಾರು ತರ ಆಂಟಿ ಆಕ್ಸಿಡೆಂಟ್ಸ್ ಗಳು ಇರ್ತವೆ. ಆದ್ರೆ ನಮ್ಮ ಚರ್ಮಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂತ ಆಂಟಿ ಆಕ್ಸಿಡೆಂಟ್ಸ್ ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ನಾನು ಹೇಳ್ದಂಗೆ ಸುಮಾರಿದೆ, ನಾನು ಅದರಲ್ಲಿ ಮುಖ್ಯವಾದ ಒಂದು 5 ಆಂಟಿ ಆಕ್ಸಿಡೆಂಟ್ಸ್ ಬಗ್ಗೆ ಹೇಳ್ತೀನಿ. ಅದರಲ್ಲಿ ಮೊದಲನೇ ಬರೋದೇ ಗ್ಲೂಟಾಥಯಾನ್. ಗ್ಲೂಟಾಥಯಾನ್ ಇಸ್ ಕಾಲ್ಡ್ ದ ಮದರ್ ಆಫ್ ಆಲ್ ಆಂಟಿ ಆಕ್ಸಿಡೆಂಟ್ಸ್ ಆರ್ ಮಾಸ್ಟರ್ ಆಂಟಿ ಆಕ್ಸಿಡೆಂಟ್ ಅಂತ ಕರೆಯೋದೇ ಈ ಗ್ಲೂಟಾಥಯಾನ್ಗೋಸ್ಕರ. ಈ ಗ್ಲೂಟಾಥಯಾನ್ ಉತ್ಪಾದನೆ ಆಗೋದು ನಮ್ಮ ಲಿವರ್ ನಲ್ಲಿ. ನೋಡಿ, ನಮ್ಮ ಅಂಗಾಂಗಗಳು ಚೆನ್ನಾಗಿರ್ಬೇಕು, ನಮ್ಮ ಚರ್ಮ ಚೆನ್ನಾಗಿರ್ಬೇಕು ಅಂದ್ರೆ 3 ಅಂಗಗಳು ಬಹಳ ಮುಖ್ಯ. ಅದ್ರಲ್ಲಿ ಒಂದು ನಮ್ಮ ಕರಳು, ನಮ್ಮ ಇಂಟೆಸ್ಟೈನ್ಸ್, ಎರಡನೇದು ನಮ್ಮ ಲಿವರ್, ಮೂರನೇದು ನಮ್ಮ ಥೈರಾಯ್ಡ್. ಈ ಗ್ಲೂಟಾಥಯಾನ್ ಉತ್ಪಾದನೆ ಆಗೋದು ಲಿವರ್ನಿಂದ. ಈ ಸಾಮಾನ್ಯವಾಗಿ 20ರಿಂದ 30ನೇ ವಯಸ್ಸು ತನಕ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲೂ ಗ್ಲೂಟಾಥಯಾನ್ ಉತ್ಪಾದನೆ ಚೆನ್ನಾಗಿರುತ್ತೆ. ಅದೊಂದು ಪ್ರೋಟೀನ್. ಈ ಪ್ರೋಟೀನ್ ಮಾಡಲ್ಪಟ್ಟಿರೋದು ಕೆಲವು ಅಮೈನೋ ಆಸಿಡ್ಗಳಿಂದ. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಉತ್ಪಾದನೆ ಆಗಲಿಕ್ಕೆ ಬೇಕಾಗಿರೋದು ಅಂದ್ರೆ ಸಿಸ್ಟಿನ್, ಲೈಸಿನ್ ಮತ್ತು ಗ್ಲುಟಾಮಿಕ್ ಆಸಿಡ್.
ಈ ಸಿಸ್ಟಿನ್, ಲೈಸಿನ್ ಮತ್ತು ಗ್ಲುಟಾಮಿಕ್ ಆಸಿಡ್ ಅನ್ನುವ 3 ಅಮೈನೋ ಆಸಿಡ್ಗಳಿಂದ ಉತ್ಪಾದನೆ ಆಗದೆ ಈ ಗ್ಲೂಟಥಯೋನ್. ನೋಡಿ, ವಯಸ್ಸಾಗ್ತಾ ಇದ್ದಂಗೆ ನಮ್ಮ ಗ್ಲೂಟಥಯೋನ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳಿದ್ರೆ, ಆದ್ರೆ ಈ ಗ್ಲೂಟಥಯೋನ್ ಉತ್ಪಾದನೆ ಜಾಸ್ತಿ ಆಗ್ಬೇಕು ಅಂದ್ರೆ ಈ ಅಮೈನೋ ಆಸಿಡ್ಗಳು ನಮ್ಮ ದೇಹದಲ್ಲಿ ಜಾಸ್ತಿ ಬೇಕು. ಈ ಗ್ಲೂಟಥಯೋನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಜೀವಕೋಶಗಳಲ್ಲಿರುವಂತ ಈ ತ್ಯಾಜ್ಯ ವಸ್ತುಗಳನ್ನ ತೆಗೆದು ಹಾಕ್ಲಿಕ್ಕೆ ಅತಿ ಹೆಚ್ಚು ಬೆನಿಫಿಷಿಯಲ್. ಎಸ್ಪೆಷಲಿ ನಮ್ಮ ಚರ್ಮದಲ್ಲಿ ಆಗ್ತಾ ಇರುವಂತ ಡ್ಯಾಮೇಜ್ ನ, ಆಕ್ಸಿಡೇಟಿವ್ ಸ್ಟ್ರೆಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಈ ಗ್ಲೂಟಥಯೋನ್ ತುಂಬಾ ಸಹಾಯವನ್ನು ಮಾಡುತ್ತೆ. ಸೊ ಈ ಗ್ಲೂಟಥಯೋನ್ ಜಾಸ್ತಿ ಮಾಡ್ಕೊಳ್ಳೋದು ಹೆಂಗೆ? ಈ ಗ್ಲೂಟಥಯೋನ್ ರಿಚ್ ಫುಡ್ಸ್ ಅಂತ ಹೇಳಿದ್ರೆ, ಈ ಸಿಸ್ಟಿನ್, ಲೈಸಿನ್ ಮತ್ತು ಈ ಗ್ಲುಟಾಮಿಕ್ ಆಸಿಡ್ ಗೆ ಒಂದು ಪ್ರಿಕಸರ್ ಹಾರ್ಮೋನ್, ಒಂದು ಮಿನರಲ್ ಇದೆ, ಅದು ಸಲ್ಫರ್. ಈ ಸಲ್ಫರ್ ಜಾಸ್ತಿ ಇರುವಂತ ಅಂಶಗಳ ಇರುವಂತ ಆಹಾರಗಳನ್ನ ತಗೊಂಡ್ರೆ ಈ ಗ್ಲೂಟಥಯೋನ್ ನ ಪ್ರಮಾಣ ತುಂಬಾ ಜಾಸ್ತಿ ಆಗುತ್ತೆ. ನೋಡಿ, ತುಂಬಾ ಕಡಿಮೆ ಡ್ಯಾಮೇಜ್ ಆಗಿದ್ದವರಲ್ಲಿ, ತುಂಬಾ ರಿಂಕಲ್ಸ್ ಇದ್ದವರಲ್ಲಿ, ತುಂಬಾ ಡಾರ್ಕ್ಸ್ ಇದ್ರಲ್ಲಿ ಈ ಬಂಗಿನ ಕಲೆಗಳು, ಪಿಗ್ಮೆಂಟೇಶನ್ ಕಲೆಗಳು ಜಾಸ್ತಿ ಆಗ್ತಾ ಇದೆ. ಸ್ಕಿನ್ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ. ಅಲ್ಲಿ ನಮಗೆ ಚರ್ಮ ಡ್ರೈ ಆಗ್ಬಿಟ್ಟು ಸುಲ್ದು ಬರ್ತಾ ಇದೆ, ಸಿಪ್ಪೆ ಸುಲ್ದು ಬರ್ತಾ ಇದೆ ಅಂತ ಹೇಳಿದ್ರೆ 100% ಇವರಲ್ಲಿ ಗ್ಲೂಟಥಯೋನ್ ಡಿಫಿಷಿಯನ್ಸಿ ಇದೆ ಅಂತ ಅರ್ಥ. ಹಾಗಾಗಿ ಡಯಟ್ ನ ಜೊತೆಗೆ ಗ್ಲೂಟಥಯೋನ್ ಸಪ್ಲಿಮೆಂಟ್ಸ್, ನ್ಯಾಚುರಲ್ ಸಪ್ಲಿಮೆಂಟ್ಸ್ ನ ತಗೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಮತ್ತು ತುಂಬಾ ಲಾಭಕಾರಕ ಅಂತ ಹೇಳ್ಬಿಟ್ಟು ಹೊಸ ವೈಜ್ಞಾನಿಕ ಸಂಶೋಧನೆಗಳು ಪ್ರೂವ್ ಆಗಿದೆ. ಸೊ ಹಾಗಾಗಿ ಮೊದಲನೇದಾಗಿ ನಮ್ಮ ದೇಹದಲ್ಲಿ ಗ್ಲೂಟಥಯೋನ್ ಜಾಸ್ತಿ ಮಾಡಬೇಕು. ಗ್ಲೂಟಥಯೋನ್ ಕಡಿಮೆ ಆಗುವಂಥದ್ದು ಯಾಕೆ ಅಂತ ಹೇಳಿದ್ರೆ, ಒಂದು ಮುಖ್ಯ ಕಾರಣ ಫ್ಯಾಟಿ ಲಿವರ್. ಈ ಲಿವರ್ ಫಸ್ಟ್ 1 ಗ್ರೇಡ್ 2nd ಗ್ರೇಡ್ ಇದ್ದಾಗ ಯಾರು ಕೇರ್ ಮಾಡಕ್ ಹೋಗಲ್ಲ. ಅದೇ ಗ್ರೇಡ್ 1 ಗ್ರೇಡ್ 2 ಫ್ಯಾಟಿ ಲಿವರ್ ನಲ್ಲಿ ಚರ್ಮದಲ್ಲಿ ಸಣ್ಣ ಫ್ಲೆಕ್ಟಸ್ ಬರೋದು, ಪಿಗ್ಮೆಂಟೇಶನ್ ಬರೋದು, ಹಣೆಯ ಭಾಗದಲ್ಲಿ ಕಪ್ಪು ಕಾಣಿಸ್ಕೊಳ್ಳೋದು, ಕುತ್ತಿಗೆ ಹಿಂಭಾಗದಲ್ಲಿ ಕಪ್ಪು ಕಾಣುವಂಥದ್ದು, ಕಂಕಳಲ್ಲಿ ಕಪ್ಪು ಆಗೋದು, ಇದೆಲ್ಲದಕ್ಕೂ ಒಂದು ಮುಖ್ಯ ಕಾರಣ ಅಂದ್ರೆ ಈ ಫ್ಯಾಟಿ ಲಿವರ್ ಮತ್ತು ಈ ಗ್ಲೂಟಥಯೋನ್ ನ ಡಿಫಿಷಿಯನ್ಸಿ. ಒಂದು ಸಲ ಈ ಆಂಟಿ ಆಕ್ಸಿಡೆಂಟ್ಸ್ ಗ್ಲೂಟಥಯೋನ್ ನಮ್ಮ ದೇಹದಲ್ಲಿ ಮತ್ತೆ ಪ್ರೊಡಕ್ಷನ್ ಆಗ್ತಾ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಎರಡನೇ ಒಂದು ಆಂಟಿ ಆಕ್ಸಿಡೆಂಟ್ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರಂಗೆ ವೈಟಮಿನ್ ಸಿ. ಈ ನಮ್ಮ ಗ್ಲೂಟಥಯೋನ್ ಸರಿಯಾಗಿ ಕೆಲಸ ಮಾಡಬೇಕು, ಸರಿಯಾಗಿ ಪ್ರೊಡಕ್ಷನ್ ಆಗಬೇಕು, ಅದು ರೆಗ್ಯುಲೇಟ್ ಮಾಡಬೇಕು ಮತ್ತು ನಮ್ಮ ಜೀವಕೋಶಗಳಿಂದ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಚೆನ್ನಾಗಿ ಆಗ್ಬೇಕು ಅಂದ್ರೆ ವೈಟಮಿನ್ ಸಿ ಬಹಳ ಮುಖ್ಯ. ನೀವು ಸಾವಿರಾರು ಕಡೆ ಕೇಳಿದ್ರೆ ವೈಟಮಿನ್ ಸಿ ರಿಚ್ ಫುಡ್ಸ್ ತಗೊಂಡ್ರೆ ನಮ್ಮ ಚರ್ಮ ಆಗ್ಲಿ, ಕೂದಲಾಗ್ಲಿ, ಕಣ್ಣಾಗ್ಲಿ ತುಂಬಾ ಹೆಲ್ತಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಇದೇ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯಿಂದ ಈ ವೈಟಮಿನ್ ಸಿ ಕೆಲಸ ಮಾಡುತ್ತೆ. ಈ ವೈಟಮಿನ್ ಸಿ ರಿಚ್ ಫುಡ್ಸ್ ನಿಮಗೆಲ್ಲ ಗೊತ್ತಿರಂಗೆ ನೆಲ್ಲಿಕಾಯಿ, ಆಮ್ಲ, ಇಂಡಿಯನ್ ಗೂಸ್ಬೆರಿ ಅಂತ ಏನ್ ಕರಿತೀವಿ, ಅದರಲ್ಲಿ ತುಂಬಾ ಹೇರಳವಾಗಿ ವೈಟಮಿನ್ ಸಿ ಇರುತ್ತೆ. ಜೊತೆಗೆ ಈ ಗೋವಾ ಅಥವಾ ಸೀಬೆ ಹಣ್ಣಲ್ಲೂ ಕೂಡ ತುಂಬಾ ಹೇರಳವಾಗಿ ವೈಟಮಿನ್ ಸಿ ಇರುತ್ತೆ. ಈ ತರ ಎಲ್ಲಾ ಆಹಾರಗಳನ್ನ ವೈಟಮಿನ್ ಸಿ ರಿಚ್ ಫುಡ್ಸ್, ಹುಳಿ ಆಗಿರುವಂತಹ ಹಣ್ಣುಗಳು, ಆರೆಂಜ್ ಇರ್ಬೋದು, ಮೂಸಂಬಿ ಇರ್ಬೋದು, ಗ್ರೇಪ್ಸ್ ಇರ್ಬೋದು, ಇದರಲ್ಲೆಲ್ಲ ವೈಟಮಿನ್ ಸಿ, ಇವನ್ ಮ್ಯಾಂಗೋಸ್, ಈಗ ಸಮ್ಮರ್ ಅಲ್ಲಿ ಸಿಗುವಂತ ಮಾವಿನ ಹಣ್ಣಲ್ಲೂ ಕೂಡ ಹೇರಳವಾಗಿ ವೈಟಮಿನ್ ಸಿ ಅಂಶ ಇರುತ್ತೆ. ಸೊ ವೈಟಮಿನ್ ಸಿ ಜಾಸ್ತಿ ಇದ್ದಷ್ಟು ಆಹಾರಗಳನ್ನ ತಗೊಳ್ತಾ ಬಂದಲ್ಲಿ ನಿಮಗೆ ಈ ಒಂದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮೂರನೇದಾಗಿ ವೈಟಮಿನ್ ಎ. ನಮ್ಮ ಚರ್ಮಕ್ಕೆ ಮುಖ್ಯವಾಗಿ ಒನ್ ಆಫ್ ದ ವೈಟಮಿನ್ ಬೇಕಾಗಿರೋದು ಅಂತ ಹೇಳಿದ್ರೆ ಈ ವೈಟಮಿನ್ ಎ. ಈ ವೈಟಮಿನ್ ಎ ಏನ್ ಮಾಡುತ್ತೆ ಅಂದ್ರೆ ಡೈರೆಕ್ಟ್ಲಿ ನಮ್ಮ ಒಂದು ಈ ಸೆಲ್ಸ್ ನ ಒಂದು DNA ಅಥವಾ ಜೀನ್ಸ್ ಗಳ ಜೊತೆ ಅದು ಇಂಟ್ರಾಕ್ಟ್ ಮಾಡ್ಬಿಟ್ಟು ನಮ್ಮ ಜೀನ್ಸ್ ಗಳನ್ನ ಅಥವಾ DNA ನ ಕ್ಲೀನ್ ಮಾಡ್ಲಿಕ್ಕೆ ಅಥವಾ ನರ್ಚರ್ ಮಾಡ್ಲಿಕ್ಕೆ, ಅದು ಒಂದು ಸ್ಪ್ಲಿಟ್ ಎಂಡ್ಸ್ ಆಗದಂಗೆ ನೋಡ್ಕೊಳ್ಳಿಕ್ಕೆ ಅಥವಾ ಡ್ಯಾಮೇಜ್ ಆಗದಂಗೆ ನೋಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ನಮ್ಮ ದೇಹದಲ್ಲಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ಸ್ ಗಳು ಉತ್ಪಾದನೆ ಆದಾಗ ಈ ವೈಟಮಿನ್ ಎ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದರ ಒಂದು ಎಫೆಕ್ಟ್ ನ ನ್ಯೂಟ್ರಲೈಸ್ ಮಾಡುತ್ತೆ. ಹಾಗಾಗಿ ಚರ್ಮಕ್ಕೆ ಈ ವೈಟಮಿನ್ ಎ ಬಹಳ ಮುಖ್ಯ. ಕಣ್ಣಿನ ಆರೋಗ್ಯ ಇರ್ಬೋದು, ಕೂದಲಿನ ಆರೋಗ್ಯ ಆಗಿರ್ಬೋದು, ಅಥವಾ ಈ ಚರ್ಮದ ಆರೋಗ್ಯ ಆಗಿರ್ಬೋದು, ಏಜಿಂಗ್ ಆಗ್ತಾ ಇರೋದ್ರಿಂದ ಆಗ್ತಾ ಇರುವಂತ ಡ್ಯಾಮೇಜ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ಸಹಾಯವನ್ನು ಮಾಡುತ್ತೆ. ನಾಲ್ಕನೇದಾಗಿ ರೆಸ್ವೆರಾಟ್ರೋಲ್. ಸಮಯ ಸಿಕ್ಕಿದ್ರೆ ಇದನ್ನು ನೀವು ಗೂಗಲ್ ಮಾಡಿ ನೋಡಿ. ರೆಸ್ವೆರಾಟ್ರೋಲ್ ಇಸ್ ಆಲ್ಸೋ ವೆರಿ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ಸ್. ಈ ರೆಸ್ವೆರಾಟ್ರೋಲ್ ಸಿಗುವಂಥದ್ದು ನಾರ್ಮಲಿ ಈ ಗ್ರೇಪ್ಸ್ ಅಥವಾ ದ್ರಾಕ್ಷಿಯಲ್ಲಿ, ಈ ಬೆರ್ರೀಸ್ ಬರ್ತಲ್ಲ, ಈಗ ಇಂಡಿಯನ್ ಗೂಸ್ಬೆರಿ ಇರ್ಬೋದು, ಅಥವಾ ಈ ನೇರಳೆ ಹಣ್ಣು ಇರ್ತದೆ ಅದ್ರಲ್ಲಿ ಇರ್ಬೋದು, ಅಥವಾ ಬ್ಲೂ ಬೆರೀಸ್ ಬರುತ್ತೆ, ಸ್ಟ್ರಾಬೆರಿ ಬರುತ್ತೆ, ಇದರಲ್ಲೆಲ್ಲ ಈ ರೆಸ್ವೆರಾಟ್ರೋಲ್ ನ ಅಂಶ ಜಾಸ್ತಿ ಇರುತ್ತೆ. ಈ ರೆಸ್ವೆರಾಟ್ರೋಲ್ ನ ಅಂಶ ಕೂಡ ನಮ್ಮ ಚರ್ಮಕ್ಕೆ ಬಹಳ ಒಂದು ಯೂತ್ ನ ಎಲಿಗೆನ್ಸ್ ನ ಕೊಡ್ಲಿಕ್ಕೆ ಸಹಾಯವನ್ನು ಮಾಡುತ್ತೆ ಅಂತ ತಲಾಂತರಗಳಿಂದ ಯೂಸ್ ಮಾಡ್ಕೊಂಡ್ ಬಂದಿದ್ದಾರೆ. ಈ ಕ್ಲಿಯೋಪಾತ್ರ ಅತಿ ಸುಂದರವಾದ ಒಂದು ಲೇಡಿ, ಅವಳು ರೆಡ್ ವೈನ್ ಸ್ನಾನ ಮಾಡ್ತಿದ್ಲು, ರೆಡ್ ವೈನ್ ಕುಡಿತಾ ಇದ್ಲು ಅಂತ ಹೇಳ್ತೀವಿ. ರೆಡ್ ವೈನ್ ನಲ್ಲೂ ಕೂಡ ಈ ರೆಸ್ವೆರಾಟ್ರೋಲ್ ಜಾಸ್ತಿ ಇರುತ್ತೆ. ಹಂಗಂತ ಕುಡಿಬೇಕು ಅಂತ ಹೇಳ್ಬಿಟ್ಟು ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಡಿ. ದ ಥಿಂಗ್ ಈಸ್ ರೆಸ್ವೆರಾಟ್ರೋಲ್ ನ ಜಾಸ್ತಿ ಮಾಡ್ಲಿಕ್ಕೆ ನ್ಯಾಚುರಲ್ ರೆಡ್ ವೈನ್ ನ ತಗೊಂಡ್ರೆ ತಪ್ಪೇನು ಇಲ್ಲ, ಯಾಕಂದ್ರೆ ಚರ್ಮ ಚೆನ್ನಾಗಿರುತ್ತೆ ಅಂಡ್ ಒಂಥರ ಲೈವಿ ಆಗಿ ಪ್ಲಂಪ್ ಆಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಈ ರೆಸ್ವೆರಾಟ್ರೋಲ್ ತುಂಬಾ ಮುಖ್ಯ. ಮತ್ತೆ ಇನ್ನೊಂದು ರೆಸ್ವೆರಾಟ್ರೋಲ್ ಒಂದು ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ ಈ ನಮ್ಮ ದೇಹದಲ್ಲಿ ಉಂಟಾಗಿರುವಂತ ಈ ತ್ಯಾಜ್ಯ ವಸ್ತುಗಳನ್ನ ಯೂರಿನ್ ಮುಖಾಂತರ ಹೊರಗಡೆ ಕಳಿಸ್ಲಿಕ್ಕೆ ಕೂಡ ಈ ರೆಸ್ವೆರಾಟ್ರೋಲ್ ಸಹಾಯ ಮಾಡುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಹಾಗಾಗಿ ಈ ರೆಸ್ವೆರಾಟ್ರೋಲ್ ಹೆಚ್ಚು ಇರುವಂತ ಅಂಶ ಇರುವಂತ ಆಹಾರಗಳನ್ನ ಮ್ಯಾಕ್ಸಿಮಮ್ ಸೇವಿಸ್ತಾ ಬರೋದ್ರಿಂದ ಚರ್ಮದ ಆರೋಗ್ಯ ಚೆನ್ನಾಗಿ ಬರ್ತಾ ಇರುತ್ತೆ. ಐದನೇ ಒಂದು ಮುಖ್ಯವಾದ ಒಂದು ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ನಾನು ಸಾವಿರಾರು ಕಡೆ ಹೇಳಿದ್ದೀನಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಗ್ಗೆ ತುಂಬಾ ಹೇಳ್ತಾ ಇರ್ತೀನಿ ನಾನು ಎಲ್ಲ ಕಡೆನೂ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಮ್ಮ ದೇಹದಲ್ಲಿ ಇರುವಂತ ಒಂದು ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ. ಒಮೆಗಾ 3 ಅಂದ್ರೆ ಇಟ್ಸ್ ಆಂಟಿ ಇನ್ಫ್ಲಮೇಟರಿ ಮಾಲಿಕ್ಯೂಲ್.
ಅದೊಂದು ಫ್ಯಾಟ್ ನೋಡಿ, ನಮ್ಮ ಚರ್ಮ ಮಾಡಿರಲ್ಪಟ್ಟಿರೋದೇ ಒಂದು ಒಳ್ಳೆ ಕೊಬ್ಬಿನ ಅಂಶದಿಂದ. ನಾವೆಲ್ಲ ಒಳ್ಳೆ ಒಳ್ಳೆ ಫ್ಯಾಟ್ ಅಂದ ತಕ್ಷಣ ಮೊಟ್ಟೆ ತಿನ್ಬಿಡಿ ಅಂದ ತಕ್ಷಣ ಎದುರುಕೊಳ್ಳೋರು ಇದ್ದಾರೆ. ಆಕ್ಚುಲಿ ಮೀನ್ ತಿನ್ನಿ ಅಂದ್ರೆ ಎದುರು ಬಿಡೋರು ಇದ್ದಾರೆ. ಈ ತೆಂಗಿನ ಎಣ್ಣೆ ತಗೊಳ್ಳಿ ಅಂದ್ರೆ ಎಲ್ಲೋ ಹಾರ್ಟಿಗೆ ಬ್ಲಾಕ್ ಆಗುತ್ತೆ ಅಂತೀರಾ. ಆದ್ರೆ ವೀಕ್ಷಕರೇ, ಒಂದಿಲ್ ಹೇಳ್ತೀನಿ, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಲ್ಲಿರುವಂತ ಒಳ್ಳೆಯ ಕೊಬ್ಬಿನ ಅಂಶ ನಮ್ಮ ಚರ್ಮಕ್ಕೆ ಬೇಕೇ ಬೇಕು. ಯಾಕಂದ್ರೆ ನಮ್ಮ ಚರ್ಮ ಮೃದುವಾಗಿರ್ಬೇಕು, ಸ್ನಿಗ್ಧವಾಗಿರ್ಬೇಕು, ಆಯಿಲಿ ಆಗಿರ್ಬೇಕು, ಕಾಂಪ್ಲೆಕ್ಷನ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಚರ್ಮಕ್ಕೆ ಒಂದು ಈ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಬಹಳ ಮುಖ್ಯ. ಅದನ್ನ ಪ್ರೊವೈಡ್ ಮಾಡೋದೇ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ನಿಯಮಿತವಾಗ ಒಂದು ಸೇವನೆ ಇದ್ರೆ ಚರ್ಮ ತುಂಬಾ ಹೆಲ್ತಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಒಮೆಗಾ 3 ಇಂದ ಕೇವಲ ಚರ್ಮ ಒಂದೇ ಅಲ್ಲ, ಕಣ್ಣಿರ್ಬೋದು, ಕೂದಲಿರ್ಬೋದು, ಅಥವಾ ನಮ್ಮ ಲಿವರ್ನ ಹೆಲ್ತ್ ಇರ್ಬೋದು, ನಮ್ಮ ಹಾರ್ಟ್ ಹೆಲ್ತ್ ಇರ್ಬೋದು, ಅಥವಾ ನಾನು ಮುಂಚೆ ಹೇಳ್ದಂಗೆ AGE ಅಡ್ವಾನ್ಸ್ಡ್ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್ಸ್ ನ ರೆಡ್ಯೂಸ್ ಮಾಡೋದ್ರಲ್ಲಿ, ನಮ್ಮ ರಕ್ತ ನಾಳಗಳನ್ನ ಕ್ಲೀನ್ ಮಾಡೋದ್ರಲ್ಲಿ, ರಕ್ತನ ಶುದ್ಧವಾಗಿ ಇಟ್ಕೊಳ್ಳೋದ್ರಲ್ಲಿ ತುಂಬಾ ಸಹಾಯವನ್ನು ಮಾಡುತ್ತೆ. ಇಂಡೈರೆಕ್ಟ್ಲಿ ಇಟ್ ವಿಲ್ ಹೆಲ್ಪ್ ಯು ಇನ್ ಇಂಪ್ರೂವಿಂಗ್ ದ ಕಾಂಪ್ಲೆಕ್ಷನ್ ಆಫ್ ದ ಸ್ಕಿನ್. ನಮ್ಮ ಸ್ಕಿನ್ ನ ಕಾಂಪ್ಲೆಕ್ಷನ್ ಆಗಲಿ, ಹೆಲ್ತ್ ಆಗಲಿ, ಮೃದುತ್ವ ಆಗಲಿ, ಕಾಂತಿ ಆಗಲಿ ಜಾಸ್ತಿ ಆಗ್ಲಿಕ್ಕೆ ಒಮೆಗಾ 3 ಸಹಾಯವನ್ನು ಮಾಡುತ್ತೆ. ಈ ಒಮೆಗಾ 3 ಅತಿ ಹೆಚ್ಚು ಕಂಡು ಬರುವುದು ನಾರ್ಮಲಿ ಸೀ ಫುಡ್ಸ್ ಅಥವಾ ಸಮುದ್ರದಲ್ಲಿ ಸಿಗುವಂತ ಮೀನುಗಳಲ್ಲಿ, ಫ್ಯಾಟಿ ಫಿಶಸ್ ಅಂತ ಹೇಳ್ತೀವಿ, ಬಾಂಗಡೆ, ಬೂತಾಯಿ, ಐಲ, ಈ ತರದಲ್ಲಿ ತುಂಬಾ ಹೇರಳವಾಗಿ ಸಿಗುತ್ತೆ. ನ್ಯಾಚುರಲ್ ಆಗಿ ಈಗ ನೀವು ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ನೀವು ಅವಕಾಡೋಸ್ ಅಥವಾ ಬೆಣ್ಣೆ ಹಣ್ಣು ಅಂತ ಏನ್ ಹೇಳ್ತೀರಾ, ಅದರಲ್ಲಿ ಹೆಚ್ಚು ಒಮೆಗಾ 3 ಜಾಸ್ತಿ ಇರುತ್ತೆ. ಜೊತೆಗೆ ಫ್ಲಾಕ್ ಸೀಡ್ಸ್ ಅಥವಾ ಅಗಸೆ ಬೀಜದಲ್ಲಿ ಕೂಡ ಒಮೆಗಾ 3 ಅಂಶ ಹೇರಳವಾಗಿ ಕಂಡು ಬರುತ್ತೆ. ವಾಲ್ನಟ್ಸ್ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ಹೆಚ್ಚು ಕಂಡು ಬರ್ತಾ ಇದೆ. ಸೊ ಈ ತರ ಒಂದು ವೆಜಿಟೇಬಲ್ ಸೋರ್ಸಸ್ ಅಲ್ಲಿ ಅಥವಾ ನಾನ್ ವೆಜ್ ಸೋರ್ಸಸ್ ಅಲ್ಲಿ ಅಥವಾ ತುಂಬಾ ಡಿಫಿಷಿಯನ್ಸಿ ಇದ್ದಲ್ಲಿ ಈ ಒಂದು ಒಮೆಗಾ 3 ಸಪ್ಲಿಮೆಂಟ್ ನ ತಗೋಬಹುದು. ನೋಡಿ, ಕೆಲವರಿಗೆ ತುಂಬಾ ತುರ್ಕೆ ಬರುತ್ತೆ, ತುಂಬಾ ಡ್ರೈ ಸ್ಕಿನ್, ಕೇವಲ 1 ತಿಂಗಳು ಒಮೆಗಾ 3 ಸಪ್ಲಿಮೆಂಟ್ ತಗೊಳ್ಳೋದ್ರಿಂದ ಡ್ರೈ ಸ್ಕಿನ್ ಪ್ರಾಬ್ಲಮ್ ಸಾಲ್ವ್ ಆಗೋದು ನಾವು ನೋಡ್ತಾ ಇದೀವಿ. ಸೋರಿಯಾಸಿಸ್ ಕಂಡೀಷನ್, ಏನೇನೋ ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀರಾ, ಏನೇನೋ ಪೇಂಟ್ ಹಚ್ಕೊಳ್ತಾ, ಏನೇನೋ ಕ್ರೀಮ್ ಹಚ್ಕೊಳ್ತಾ ಇರ್ತೀರಾ, ಮತ್ತೆ ಚರ್ಮದಲ್ಲಿ ಪದೇ ಪದೇ ಅಲರ್ಜಿ ಬರ್ತಾ ಇರುತ್ತೆ. ಅಂತವರಲ್ಲೂ ಕೂಡ ಒಮೆಗಾ 3 ತುಂಬಾ ಸಹಾಯವನ್ನು ಮಾಡುತ್ತೆ. ಒಮೆಗಾ 3 ಒಂದೇ ಅಲ್ಲ, ಈ ಇಷ್ಟು ಆಂಟಿ ಆಕ್ಸಿಡೆಂಟ್ಸ್ ಗಳು ಸಹಾಯವನ್ನ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ನಾನು ಇನ್ನೊಂದು ವಿಷಯನ ಇನ್ನೊಂದು ಡೀಪ್ ಆಗಿ ಡಿಸ್ಕಸ್ ಮಾಡಬೇಕು ಅಂತ ಇದ್ದೀನಿ. ಏನು ಅಂತ ಹೇಳಿದ್ರೆ, ಈ ನಮ್ಮ ದೇಹದ ಏಜಿಂಗ್ ನ ಕಡಿಮೆ ಮಾಡ್ಲಿಕ್ಕೆ ನಮ್ಮ ದೇಹದಲ್ಲಿ ಉಂಟಾಗ್ತಿರುವಂತ ಒಂದು ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸೀಸ್ ಅಥವಾ ಈ ಆಕ್ಸಿಡೇಷನ್ ನ ಪ್ರೊಸೆಸ್ ನ ಆಂಟಿ ಆಕ್ಸಿಡೆಂಟ್ಸ್ ಗಿಂತ ಫಾಸ್ಟ್ ಆಗಿ ಕೆಲಸ ಮಾಡುವಂತ ಇನ್ನೊಂದು ಥೆರಪಿ ಇದೆ. ಅದು ಫಾಸ್ಟಿಂಗ್ ಥೆರಪಿ ಅಥವಾ ಉಪವಾಸ ಚಿಕಿತ್ಸೆ. ವಾರದಲ್ಲಿ 1 ಸಲ ಅಥವಾ 2 ದಿವಸ ಉಪವಾಸವನ್ನು ಮಾಡಿದ್ರೆ, ಬರೀ ಜ್ಯೂಸ್ ಫಾಸ್ಟಿಂಗ್ ಆದ್ರೆ ಜ್ಯೂಸ್ ಫಾಸ್ಟಿಂಗ್, ಫ್ರೂಟ್ ಫಾಸ್ಟಿಂಗ್ ಆದ್ರೆ ಫ್ರೂಟ್ ಫಾಸ್ಟಿಂಗ್, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ನಾನು ಸುಮಾರು ಕಡೆ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಇದನ್ನ ಸರಿಯಾಗಿ ತಿಳ್ಕೊಂಡು ಮಾಡಿ. ಈಗ ಸುಮಾರು ನೋಡಿ, ನಮ್ಮ ತಲತಲಾಂತರದಿಂದಲೂ ಕೂಡ ಎಲ್ಲಾದ್ರಲ್ಲೂ ಕೂಡ ಉಪವಾಸನ ನಾವು ನಡೆಸ್ತಾ ಬಂದಿದ್ದೀವಿ. ಆಕ್ಚುಲಿ ಒಪ್ಪತ್ತು ಮಾಡ್ತಾ ಇದ್ರು ಕೆಲವರು ಏಕಾದಶಿಲಿ ಮಾಡ್ತಾರೆ, ಕೆಲವರು ಇನ್ನೊಂದ್ರಲ್ಲಿ ಮಾಡ್ತಾರೆ, ಈ ತರದಲ್ಲಿ ಸಂಕಷ್ಟಿ ಅನ್ಕೊಂಡು ಮಾಡ್ತೀರಾ. ಈ ತರದಲ್ಲಿ ಉಪವಾಸಿಗಳು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರು, ಆದ್ರೆ ಇತ್ತೀಚೆಗೆ ಬಿಟ್ಬಿಟ್ಟಿದ್ದಾರೆ. ಈ ಉಪವಾಸ ಏನಿದೆ, ಇದು ಮಾಡೋದ್ರಿಂದ ಆಟೋಫೇಜಿ ಅಂತ ಒಂದು ಮೆಕ್ಯಾನಿಸಮ್ ಟ್ರಿಗರ್ ಆಗುತ್ತೆ ನಮ್ಮ ದೇಹದಲ್ಲಿ. ಇದಕ್ಕೆ ನೋಬೆಲ್ ಬಹುಮಾನ ಕೂಡ ಸಿಕ್ಕಿದೆ. ಆಂಟಿ ಕ್ಯಾನ್ಸರಸ್ ಆಕ್ಟಿವಿಟಿ ಇರ್ಬೋದು, ನಮ್ಮ ಸ್ಕಿನ್ ಹೆಲ್ತ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಹಾರ್ಟ್ ಡಿಸೀಸ್ ಆಗಿರ್ಬೋದು, ಇದೆಲ್ಲದೂ ಅವಾಯ್ಡ್ ಮಾಡೋದಕ್ಕೂ ಕೂಡ ಈ ಆಟೋಫೇಜಿ ಸಹಾಯವನ್ನು ಮಾಡುತ್ತೆ. ಆಟೋಫೇಜಿ ಅಂತ ಹೇಳಿದ್ರೆ ನಮ್ಮ ಜೀವಕೋಶಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಡೆಡ್ ಆಗಿರುವಂತ, ಸತ್ತೋಗಿರುವಂತ ನಮ್ಮ ಜೀವಕೋಶಗಳು ಪ್ರತಿದಿನ ಹುಡ್ತಾ ಇರ್ತವೆ, ಸಾಯ್ತಾ ಇರ್ತಾವೆ ಒಂದು ಜೀವಕೋಶಗಳು. ಆ ಸತ್ತ ಜೀವಕೋಶಗಳನ್ನ ಎಲ್ಲದನ್ನು ತ್ಯಾಜ್ಯ ವಸ್ತುಗಳನ್ನ ತಗೊಂಡು ಅದರಿಂದ ಹೊಸ ಒಂದು ಜೀವಕೋಶವನ್ನು ನಿರ್ಮಾಣ ಮಾಡೋದಕ್ಕೆ ಆಟೋಫೇಜಿ. ಅದಕ್ಕೆ ಯೋಶಿನಿರೋ ಅನ್ನೋರಿಗೆ ಈ ಒಂದು 3 ವರ್ಷದ ಹಿಂದ್ಗಡೆ ಈ ನೋಬೆಲ್ ಪ್ರಶಸ್ತಿ ಸಿಕ್ತು, ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂಡ್ ಆಟೋಫೇಜಿ ಮಾಡೋದ್ರಲ್ಲಿ. ಸೊ ಈ ಆಟೋಫೇಜಿ ಏನಿದೆ ಅಂತ ಹೇಳಿದ್ರೆ ನಮ್ಮ ಚರ್ಮವನ್ನ ಹೆಂಗ್ ಮಾಡುತ್ತೆ, ನಮ್ಮ ಯೂತ್ಫುಲ್ನೆಸ್ ಕಡಿಮೆ ಮಾಡುತ್ತೆ, ಅಡ್ವಾನ್ಸ್ಡ್ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್ಸ್ ನ ಕಡಿಮೆ ಮಾಡುತ್ತೆ, ಮತ್ತು ROS ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸೀಸ್ ನ ಕೂಡ ಕಡಿಮೆ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಸೊ ಹಾಗಾಗಿ ಆವಾಗ ಉಪವಾಸ ಮಾಡ್ತಾ ಇರಿ, ನಿಮ್ಮ ದೇಹಕ್ಕೆ ರೆಸ್ಟ್ ಕೊಡ್ತಾ ಇರಿ, ಈ ಎಲ್ಲ ಆಂಟಿ ಆಕ್ಸಿಡೆಂಟ್ಸ್ ನ ತಗೊಳ್ಳಿ. ಸಾಧ್ಯವಾದಷ್ಟು ಸಕ್ಕರೆ ಅಂಶ ದೂರ ಇದ್ಬಿಟ್ಟು AGE ಜಾಸ್ತಿ ಆಗೋದ್ರಲ್ಲಿ, ಅಂದ್ರೆ ನಿಮ್ಮ ಏಜ್ ಜಾಸ್ತಿ ಆಗೋದನ್ನ, ನಿಮ್ಮ ಸ್ಕಿನ್ ಏಜ್ ಜಾಸ್ತಿ ಆಗೋದನ್ನ ತಡೆಗಟ್ಟಿ. ಮತ್ತೊಂದು ಇದೇ ತರ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಜೊತೆಗೆ ಈ ನಮ್ಮ ಒಂದು ಕಂಟೆಂಟ್ ಇಷ್ಟ ಆಗಿದ್ರೆ ನನಗೆ ಪ್ರೋತ್ಸಾಹ ನೀಡಲಿಕ್ಕೋಸ್ಕರ ಖಂಡಿತವಾಗ್ಲೂ ಲೈಕ್ ಮಾಡಿ, ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.